ನಮ್ಮ ಮನೆ ಮಿಕ್ಸಿಗೆ ನಿನಗಿಂತ ಜಾಸ್ತಿ ಜೋರು ಬಾಯಿ. ರುಚಿಯಾದ ಶೇಂಗಾ ಚಟ್ನಿ ಬಳಸ್ಕೊಳ್ಳೋದ್ರಿಂದ ಗಂಟೆ ನನಿದ್ರೆ ಹೊಡೆಯುತ್ತೆ ನೀಟಾಗಿ. ಇಟ್ಟು ಇದನ್ನ ತೊಳಸ್ಕೊಂಡು ಬಂದವ್ರೆ. ಚೆನ್ನಾಗಿರುತ್ತೆ ಗಂಟೆ ಹೆಂಡತಿ ಮಾತಾಡ್ಕೊಂಡಿದ್ದಾರೆ ಅಡುಗೆ ಮನೆ ಕೆಲಸ ಮಾಡೋದು. ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ರೆಡಿ. ಹೊಸ್ತು ಕೊಡ್ತಾ ಇರ್ತಾರೆ, ಈ ಥರ ಸುಡ್ತಾ ಇರ್ತೀವಿ ನೋಡ್ರಿ ರೊಟ್ಟಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಶ್ರೀಮತಿಯವರು ನಮ್ಮ ಮನೇಲಿ ತುಂಬ ಸಿಂಪಲ್ಲಾಗಿ ಮಾಡಿದ್ರು ಅದು ಸ್ಪೆಷಲ್ ಆಗಿರುತ್ತೆ ಆ ಥರ ತಿಂಡಿ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದರು, ಒಂದೆರಡು ಸಲ ಕಮೆಂಟ್ ಮಾಡಿರೋರು ಮತ್ತೆ ರಿಪೀಟಾಗಿ ಶೇಂಗಾ ಚಟ್ನಿ ಮಾಡೋದು ಹೇಗೆ ಹೇಳ್ಕೊಡಿ ಅಂತ. ಶೇಂಗಾ ಚಟ್ನಿ ಅಂದರೆ ಬೇರೆ ಕಡೆ ಶೇಂಗಾ ಅಂತಾರೆ, ನಮ್ಮ ಕಡೆ ಆ ಕಡಲೆ ಬೀಜದ ಚಟ್ನಿ ಮಾಡ್ತಾ ಇದ್ದಾರೆ. ಈಗ ನಮಗೆ ರೆಸಿಪಿ ಕೇಳಿದ್ರಲ್ಲ, ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇರೋದು ಈ ಬ್ಲಾಗು. ಶೇಂಗಾ ಚಟ್ನಿ ಅಂದರೆ ಕಡಲೆ ಬೀಜದ ಚಟ್ನಿ ಮಾಡೋದಕ್ಕೆ ಮುಖ್ಯವಾಗಿ ಬೇಕಿರೋದು ಕಡಲೆ ಬೀಜ ಅಲ್ವಾ. ಅದಕ್ಕೆ ಇಷ್ಟು ಕಡಲೆ ಬೀಜ ತೊಗೊಂಡಿದ್ದಾರೆ. ಒಂದು ಈ ಬೌಲಲ್ಲಿ ಒಂದು ಬೌಲ್ ಆಗುತ್ತೆ. ಹಸಿಮೆಣ್ಸಿಕಾಯಿ ತೊಗೊಂಡಿದ್ರಲ್ಲ, ಈ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಕಡಲೆ ಬೀಜ. ಆಮೇಲೆ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ 4 ತೊಗೊಂಡಿದ್ದಾರೆ. ಇದು ಫ್ರೆಶ್ ಇಲ್ಲ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ. ಒಂದು 10-12 ಕರಿಬೇವಿನ ಎಲೆ, ಹಸಿ ಕರಿಬೇವು. ಮತ್ತು ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು, 1-2 ತೊಳೆ, 1-2 ಅಷ್ಟು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಬೆಳ್ಳುಳ್ಳಿ ನೀವು ಬೇಕು ಅಂದರೆ ಜಾಸ್ತಿ ಹಾಕೊಂಡು ಮಾಡ್ಕೋಬೋದು. ನಾವು ಬೆಳ್ಳುಳ್ಳಿ ತಿನ್ನಲ್ಲ ಅಂತವರು ಸ್ಕಿಪ್ ಮಾಡು ಸಹ ಮಾಡ್ಕೋಬೋದು. ನಾವು 2 ಎಷ್ಟು ಹಾಕಿದ್ದೀವಿ ಅಷ್ಟೇ. ಅಂದರೆ ತುಂಬ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಬಿಟ್ರೆ ಬೆಳ್ಳುಳ್ಳಿ ವಾಸನೆ ಬರ್ತಾ ಇದೆ ಚಟ್ನಿಲಿ, ಅದಕ್ಕೋಸ್ಕರ ಬರೀ 2 ಎಷ್ಟು ಹಾಕಿರೋದು. ಮೊದಲನೇದಾಗಿ ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕು. ಅಚ್ಚ ಕನ್ನಡತಿ ಶಬಾಷ್, ಜೈ ಕರ್ನಾಟಕ ಮಾತೆ. ದೋಸೆ ಹೆಂಚಲ್ಲೇ ಹುರ್ಕೋತೀನಿ. ನೀವು ಬೇಕು ಅಂದರೆ ಕಡಾಯಿ, ಬಾಣಲಿ ಬೇಕಿದ್ದು ಹುರ್ಕೋಬೋದು. ಇವರ ಪತಿ ದೇವರು ಇನ್ನೂ ಬಾಣಲಿ ಕೊಡಿಸಿಲ್ಲ ಕಡಲೆ ಬೀಜ ಹುರಿಯೋದಕ್ಕೆ. ಅದಕ್ಕೆ ಇವರು ಏನು ಇದರಲ್ಲೇ ಕಡಲೆ ಬೀಜ ಹುರಿತಾರೆ. ಮೆಣಸಿಕಾಯಿನೂ ಹಾಕೋತೀವಿ ಇದರಲ್ಲಿ. ಮೆಣಸಿಕಾಯಿನ, ಹಸಿ ಮೆಣಸಿಕಾಯಿನ ಹಂಗೆ ಹಾಕೊಂಡು ಮಾಡ್ಕೋಬಹುದು. ಹಂಗೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಈ ರೀತಿ ಸ್ವಲ್ಪ ಹುರ್ಕೊಂಡು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ. ಆಮೇಲೆ ಕರಿಬೇವಿನ ಸೊಪ್ಪು ಅಷ್ಟೇ, ಹಸಿ ಕರಿಬೇವಿನ ಸೊಪ್ಪು ಇಲ್ಲ ಅಂದರೆ ಒಣಗಿರೋ ಕರಿಬೇವಿನ ಎಲೆನೂ ಹಾಕ್ಕೋಬಹುದು. ಕಡಲೆ ಬೀಜ ನಾವು ಹುರ್ಕೋತಾವ್ರೆ. ಇನ್ನೊಂದು, ಈ ಕಡಲೆ ಬೀಜಕ್ಕೆ ಇನ್ನೊಂದು ಹೆಸರು ಐತೆ ಗೊತ್ತಾ? ಕಡಲೆಕಾಯಿಗೆ ಏನೇನು? ಕಡಲೆಕಾಯಿಗೆ ಇನ್ನೊಂದು ಹೆಸರಾ? ಹೇಳು. ಕಡಲೆಕಾಯಿ ಇನ್ನೊಂದು ಹೆಸರಾ? ನೆಲಗಡ್ಲೆ. ದಡ್ಡಿ, ನೆಲಗಡ್ಲೆ ಅಲ್ಲ, ನೆಲಗಡ್ಲೆ ಅಂತಾರ? ಅಂತಾರಲ್ವಾ ನೆಲಗಡ್ಲೆ ಅಂತ. ಹೌದಾ? ಬಡವರ ಬಾದಾಮಿ. ನೀನ್ ಹಂಗ್ ಕೇಳ್ತಾ ಇದ್ಯಾ? ನಾನು ಕಡಲೆಕಾಯಿ ಇನ್ನೊಂದು ಹೆಸರು ಏನ್ ಹೇಳ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಡವರ ಬಾದಾಮಿ ಅಂತ. ಹೌದು. ಯಾಕೆ ಹೇಳು? ಬಡವರು ಬೆಳಿತಾರಲ್ವಾ ಅದಕ್ಕೆ. ಏನ್ ಹೇಳ್ಬಿಟ್ಟಪ್ಪ ನೀನು? ಬಡವರು ಬೆಳಿತಾರಂತೆ, ಅದಕ್ಕೆ ಬಡವರ ಬಾದಾಮಿ ಬೆಳಿತಾರೆ. ಮತ್ತೆ ಜಾಸ್ತಿ ತಿಂತಾರೆ. ಈಗ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಆತರ ಎಲ್ಲ ತಿನ್ನಕ. ಅಲ್ಲ, ದ್ರಾಕ್ಷಿ ಗೋಡಂಬಿ ಬಿಟ್ಬಿಡು. ಬಾದಾಮಿ ಅದು ಡ್ರೈ ಫ್ರೂಟ್ಸ್. ಅದು ತುಂಬಾ ಶ್ರೀಮಂತರು ದುಡ್ಡಿರೋ ತಗೊಂಡು ತಿನ್ನಕ್ ಸಾಧ್ಯ. ನಾವು ತರ್ತೀವಿ ಬಾದಾಮಿ ನಮ್ಮ ಮನೆಗೆ ಅಂತ ಹೇಳಿ. ನಾವು ಶ್ರೀಮಂತರು ಅಂತ ಅಲ್ಲ, ಹಂಗನ್ಕೋಬೇಡಿ. ಏನೋ ಸ್ವೀಟ್ ಮಾಡೋದಕ್ಕೆ ಅಲ್ಲ, ಒಂದು ಸ್ವೀಟ್ ಮಾಡೋದಕ್ಕೆ ಏನಕ್ಕಾದ್ರೂ ಬೇಕು ಅಂತ ತಗೊಂಡ್ಬರ್ತೀವಿ ಅಷ್ಟೇ. ಹಂಗಂತ ಹೇಳ್ಬಿಟ್ಟು ಬಾದಾಮಿ ತಿನ್ನೋರೆಲ್ಲ ಶ್ರೀಮಂತರು ಅಂತ ಅನ್ಕೋಬೇಡಿ. ಮುಂಚೆ ಎಲ್ಲ ಹಳ್ಳಿನಲ್ಲಿ ರೈತರು ಬಾದಾಮಿ ಎಲ್ಲ ತಂದು ತಿನ್ನೋ ಅಷ್ಟು ಶಕ್ತಿ ಇರಲಿಲ್ಲ ಅವ್ರ ಹತ್ರ. ಅದಕ್ಕೆ ಏನ್ ಮಾಡ್ತಿದ್ರಲ್ಲ, ಕಡಲೆಕಾಯಿ ಅಂದ್ರೆ ಅವಾಗೆಲ್ಲ ನಾವು ಬೆಳಿತಿದ್ವಲ್ಲ ಹಳ್ಳಿನಲ್ಲಿ. ಕಡಲೆಕಾಯಿ ಒಂದು ಮೂಟೆ ಗಟ್ಟಲೆ, ಒಂದ್ಸಲ ಬೆಳೆದ್ರು ಒಂದು ಮೂಟೆ ಕಡಲೆಕಾಯಿ ಮನೇಲಿ ಇಟ್ಕೊಬಿಟ್ರೆ ಅದೇ ಮತ್ತೆ ಒಂದು ವರ್ಷ ಬೆಳೆಯೋ ಮತ್ತೆ ಕಡಲೆಕಾಯಿ ಬರೋವರೆಗೂ ಅದೇ ಕಡಲೆಕಾಯಲ್ಲೇ ತಿನ್ನೋದು, ಅದೇ ಅಡುಗೆ ಮಾಡೋದು ಅದರಲ್ಲೇ. ಮತ್ತೆ ತಂಬಿಟ್ಟು ಮಾಡೋಕ್ಕೆ, ಆರ್ತಿಗೆ, ಶಿವರಾತ್ರಿಯಲ್ಲಿ ತಂಬಿಟ್ಟು ಮಾಡೋದಕ್ಕೆ. ಮತ್ತೆ ಮನೇಲಿ ಮಳೆ ಬಂದ್ರೆ ಸಾಕು, ನಮ್ಮ ಮನೇಲಿ ಕಡಲೆಕಾಯಿ ಹುರಿಯೋರು. ಸಾಯಂಕಾಲದತ್ತು ಮಳೆ ಬಂದಾಗ ಕಡಲೆಕಾಯಿ ಹುರ್ಕೊಡೋರು. ಸಕ್ಕತ್ತಾಗಿರೋದು. ನಂಗೆ ತುಂಬ ಇಷ್ಟ ಮಳೆ ಬರುವಾಗ ಕಡಲೆಕಾಯಿ ಹುರ್ಕೊಂಡು ತಿನ್ನೋದು, ಚೆನ್ನಾಗಿರುತ್ತೆ ಅದು. ಥರ ಎಲ್ಲ ಮಾಡ್ತಿದ್ರು. ಕಡಲೆ ಬೀಜ ಆಯ್ತಾ? ಕಡಲೆ ಬೀಜ ಹುರಿದಾಯ್ತಂತೆ. ಓಕೆ, ಈಗ ನೆಕ್ಸ್ಟ್ ಮುಂದೆ ಕಡಲೆ ಬೀಜ ಸಿಪ್ಪೆ ಬೇಕಿದ್ರು ತೆಗ್ದು ಹಾಕ್ಬೋದು. ನಾನು ಹಂಗೆ ಹಾಕೋತೀನಿ. ಹಂಗೆ ಹಾಕೋದು ಚೆನ್ನಾಗಿರುತ್ತೆ. ಕಡಲೆ ಬೀಜ ಸಿಪ್ಪೆ ತೆಗ್ದು ಮಾಡಿದ್ರು ಚೆನ್ನಾಗಿರ್ತೈತಿ ಕಡಲೆ ಬೀಜ ಚಟ್ನಿ. ಇದನ್ನ ಹಿಂಗಂದ್ರೆ ನೋಡಿ ಸಿಪ್ಪೆ ಬಿಡ್ತೈತಿ. ಆ ಥರ ಎಳ್ಳು ಬೆಲ್ಲಕ್ಕೆ ಹಾಕ್ತಾರಲ್ಲ, ಆ ಥರ ಮಾಡಿ ಹಾಕ್ಬೋದು. ಸಿಪ್ಪೆ ಸಮೇತನೂ ಹಾಕ್ಬೋದು, ಚೆನ್ನಾಗಿರ್ತೈತಿ. ಹುರ್ಕೊಂಡಿರೋ ಹಸಿಮೆಣಸಿನಕಾಯಿ, ಕಡಲೆ ಬೀಜನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಬಿಟ್ಟು ಅದ್ರ ಜೊತೆಗೆ ಹುಣಸೆಹಣ್ಣು, ಬೆಳ್ಳುಳ್ಳಿ. ಹುಣಸೆಹಣ್ಣು ತೊಳೆದಿಟ್ಟಿದ್ದೀನಿ, ಅದಕ್ಕೆ ಕಚ್ಕೋತೈತೆ ಅದು. ಹುಣಸೆಹಣ್ಣು, ಕರಿಬೇವು,
ಕರ್ಬೇವು ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಘಮ ಬರ್ತೈತೆ ಒಂದು. ಕೊತ್ತಂಬರಿ ಸೊಪ್ಪು. ಏಯ್ ಕಾಯಿ ತುರಿ ದಡ್ಡ. ಸರಿ ಹಾಂ. ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟ್ ಇದನ್ನ ಹಂಗೆ ರುಬ್ಕೊಳ್ಳೋಣ. ಹಂಗೆ ರುಬ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಹೌದಾ? ಓಕೆ. ನಮ್ಮ ಮನೆ ಮಿಕ್ಸಿಗೆ ನಿನಗಿಂತ ಜಾಸ್ತಿ ಜೋರು ಬಾಯಿ. ನಿಜ. ಇಲ್ಲ ಅಲ್ಲಿ ಕೆಳಗಡೆ ತೋಟ ತಕ್ಕನ ಕೇಳಿಸುತ್ತೆ. ಅರ್ಧ ರುಬ್ಕೊಂಡವ್ರೆ. ಇದಕ್ಕೆ ಇವಾಗ ನೀರು ಸೇರಿಸ್ಬೇಕು. ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಸೇರಿಸ್ಕೋಬೇಕು, ಜಾಸ್ತಿ ತೆಳ್ಳಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೋಬೇಕು. ಮತ್ತೆ ಇನ್ನೊಂದು ಏನ್ ಗೊತ್ತಾ, ರುಬ್ಬೇಕಾದ್ರೆ ಸೇರಿಸ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ನೀರು ಜಾಸ್ತಿನ. ರುಬ್ಬಿದ್ದಾದ್ಮೇಲೆ ತೆಗೆದು ಒಂದು ಬೌಲ್ ತೆಗ್ದಿಕ್ತಿರಲ್ವಾ, ಅವಾಗ ಸೇರಿಸ್ಕೊಳ್ಳಿ. ನೋಡ್ರಿ, ಶೇಂಗಾ ಚಟ್ನಿ ಅಂದರೆ ಕಡಲೆ ಬೀಜದ ಚಟ್ನಿ ರೆಡಿ ಆಗೈತೆ. ಅದನ್ನು ಒಂದು ಮಿಕ್ಸಿ ಜಾರಿಂದ ಒಂದು ಬೌಲ್ಗೆ ತೆಗೆದಿಟ್ಕೋಬೇಕು. ಏನು ಹೇಳ ಬಯಲು ತೋರಿಸ್ತೀನಿ ನಿಮಗೆ. ನೋಡ್ರಿ ಚಟ್ನಿ ಎಷ್ಟು ಗಟ್ಟಿಗೈತೆ. ಇನ್ನು ಗುಂಡಲ್ ರುಬ್ಬಿದ್ರೆ ಇನ್ನೂ ಗಟ್ಟಿ ಬರುತ್ತೆ ಚಟ್ನಿ. ಚೆನ್ನಾಗಿರುತ್ತೆ. ಮತ್ತೆ ಇದು ನುಣ್ಣಗೆ ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು ಇದನ್ನ. ಸ್ವಲ್ಪ ಅವಾಗ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡ್ರಿ, ರುಚಿಯಾದ ಶೇಂಗಾ ಚಟ್ನಿ. ಈಗ ಬರೀ ಚಟ್ನಿ ಮಾಡಿದ್ರೆ ಚಟ್ನಿ ಜೊತೆ ಏನಾದರೂ ಬೇಕಲ್ವ, ಚಪಾತಿ, ದೋಸೆ, ರೊಟ್ಟಿ ಈ ಥರ ಏನಾದರೂ ಬೇಕು. ಅದಕ್ಕೆ ನಮ್ಮ ಶ್ರೀಮತಿಯರು ಇವಾಗ ಏನು ಮಾಡ್ತಿದ್ರು ಮೇಡಮ್? ಅಕ್ಕಿ ರೊಟ್ಟಿ ಮಾಡ್ತಾರೆ. ಅಕ್ಕಿ ರೊಟ್ಟಿ ಅಂದರೆ ಎಲ್ಲ ಬಳ್ದು ರೊಟ್ಟಿ ಮಾಡ್ತಾರೆ, ಆಮೇಲೆ ತಟ್ಟಿ ರೊಟ್ಟಿ ಮಾಡ್ತಾರೆ. ಆದರೆ ನಮ್ಮ ಶ್ರೀಮತಿಯವರು ಬಳಿತಾನೂ ಇಲ್ಲ, ತಟ್ಟಿ ಮಾಡೋದು ಅಲ್ಲ, ಬೇರೆ ಥರ ರೊಟ್ಟಿ ಮಾಡ್ತಿದ್ದಾರೆ. ಅದು ಯಾವ ಥರ ನೋಡೋಣ. ಈಗ ನೀರು ಕುಡಿಯೋ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಹಾಕಿದ್ದೀನಿ. ಇಲ್ಲಿ ಒಂದು ಪಾತ್ರೆ ಇಟ್ಟವ್ರೆ ಗ್ಯಾಸ್ ಮೇಲೆ. ನಮ್ಮ ಶ್ರೀಮತಿಯವರು ಇನ್ನೂ ಏನೋ ಒಂದು ತಗೊಂಡಿದ್ದಾರೆ. ಏನಪ್ಪ ಅದು? ತುಪ್ಪನಾ? ನೀರು ಬಿಸಿಯಾಗಿಟ್ಟು ಅದಕ್ಕೆ ತುಪ್ಪ ಹಾಕ್ಬೇಕಾ? ಅಷ್ಟೇ ಅಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಉಪ್ಪು ಹಾಕ್ಬೇಕಾ? ಓಕೆ. ಉಪ್ಪು ರುಚಿಗೆ. ತುಪ್ಪ ಗಂಟಾಗುತ್ತೆ ಗೊತ್ತಾ? ಹಿಟ್ಟು ಕಲಿಸ್ಬೇಕಾದ್ರೆ ಗಂಟಾಗ್ತದೆ. ಆ ರೀತಿ ಗಂಟಾಗಲ್ಲ ತುಪ್ಪ ಹಾಕೋದ್ರಿಂದ. ತುಪ್ಪ ಇಲ್ಲ ಅಂದ್ರೆ ಎಣ್ಣೆನೂ ಹಾಕೊಂಡು ಮಾಡ್ಬೋದು. ಹೌದಾ? ಓಕೆ. ಎಣ್ಣೆನೂ ಇಲ್ಲ, ತುಪ್ಪನೂ ಇಲ್ಲ, ನಾವು ಎಣ್ಣೆನೂ ತಿನ್ನಲ್ಲ ಅಂದ್ರೆ ಹಂಗೆ ಮಾಡ್ಬೋದಾ? ಹಂಗೆ ಮಾಡ್ಬೋದು. ಅದು ಬರೋರು ಮಾಡ್ಬೋದು, ಬರ್ದೇ ಇದ್ದವರು ಏನಾದ್ರು ಸ್ವಲ್ಪ ಹಾಕಿದ್ರೇನೆ ಎಣ್ಣೆ ಅಥವಾ ತುಪ್ಪ. ಮುದ್ದೆ ತೊಳಸ್ದಂಗೆ ಗಂಟಾಗ್ಬಿಡ್ತೈತೆ ಅಂತ. ಎಲ್ಲ ನೀಟಾಗಿ ತೊಳಸಿ ನಾದಿ ಮಿದಿಬೇಕಲ್ವಾ, ಅದಕ್ಕೋಸ್ಕರ 2ರಲ್ಲಿ ಯಾವ್ದಾದ್ರು ಒಂದು ಹಾಕಿದ್ರೆ ಚೆನ್ನಾಗಿರ್ತೈತೆ. ಅದರಲ್ಲೂ ತುಪ್ಪ ಹಾಕಿದ್ರೆ ರುಚಿನೂ ಎಲ್ಲ ಚೆನ್ನಾಗಿರ್ತೈತೆ. ಅದೇ ಒಟ್ಟಿಗೆ ಗಂಟ ಆಗಲ್ಲ ಅಂತ ಹಾಕೋದು. ಎಕ್ಸ್ಪೀರಿಯನ್ಸ್ ಇರೋರು, ನಾವು ಚೆನ್ನಾಗಿ ಮುದ್ದೆ ಮಾಡ್ತೀವಿ ಎಂಬ ಅಂತವ್ರು ಬರೀ ನೀರಿಕ್ಕಿ ಹಂಗೆ ಸಹ ಮಾಡ್ಕೋಬೋದು. ನೀರು ಕುದೀತಾ ಇದೆ. ಈಗ ಅಕ್ಕಿ ಹಸಿಟ್ಟು ಹಾಕ್ಬೇಕು. ನಾನು ಅಕ್ಕಿ ಹಸಿಟ್ಟನ್ನ ಜಲ್ದಿ ತಿಳ್ಕೊಂಡಿದ್ದೀನಿ. ನೋಡು ನೀರು ಎಷ್ಟು ಚೆನ್ನಾಗಿ ಕುದೀತೈತೆ ಅಂತ. ಕೊತ ಕುದೀತೈತೆ. ಈಗ ಅಕ್ಕಿ ಹಸಿಟ್ಟನ್ನ ಹಾಕ್ತೀನಿ. ಇವಾಗ 2 ವಾಟರ್ ಗ್ಲಾಸ್, ಏನೋ ನೀರು ಕುಡಿಯೋ ಗ್ಲಾಸಲ್ಲಿ 2 ಗ್ಲಾಸ್ ತಗೊಂಡಿದ್ಯಾ? ಅದಕ್ಕೆ ಅಕ್ಕಿ ಹಸಿಟ್ಟು ಎಷ್ಟು ಹಾಕ್ಬೇಕು? ಇದರಲ್ಲಿ ಈ ಬೌಲಲ್ಲಿ 2.5 ಬೌಲ್ ಹಾಕಿದೀನಿ. ಒಂದ್ ನಿಮಿಷ. ಬೇರೆಯವ್ರ ಮನೇಲೂ ಆ ಬೌಲ್ ಇರ್ಬೇಕಲ್ಲ, ನಿಮ್ಮ ಮನೇಲಿ ಐತೆ ಈ ಬೌಲಲ್ಲಿ ಹಾಕ್ತೀವಿ, ಬೇರೆಯವ್ರ ಮನೇಲಿ ಅದು ಏನ್ ಗೊತ್ತಾ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು ಹಾಕೋಬಹುದು. ಯಾಕಂದ್ರೆ ನಾವ್ ಹಿಟ್ಟು ಕಲ್ಸ್ಕೊತೀವಲ್ವಾ, ಕಡಿಮೆ ಬಂದ್ರೆ ಮತ್ತೆ ಹಿಟ್ಟು ಹಾಕಿ ಕಲ್ಸ್ಬೋದು. ಆ ಹಿಟ್ಟೇನ ಜಾಸ್ತಿ ಆಯ್ತು ಅಂದ್ರೆ ಪಕ್ಕದಲ್ಲಿ ಸ್ವಲ್ಪ ಬಿಸಿನೀರ್ ಕಾಯಿಸಿಟ್ಕೊಂಡು, ಬಿಸಿನೀರ್ ಕಾಯಿಸಿಲ್ಲ ಅಂದ್ರೂ ಕಾಯಿಸ್ಬಿಟ್ಟು ಹಾಕೊಂಡು ಕಲ್ಸ್ಬೋದು. ಅದು ತೊಂದ್ರೆ ಇಲ್ಲ, ಕಡಿಮೆ ಬಂದ್ರೂ ತೊಂದ್ರೆ ಇಲ್ಲ. ಈಗ ನೋಡು, 1 ನಿಮಿಷ ಕುದೀತಾ ಐತೆ. ಓಕೆ, ಕುದೀತಾ ಆಯ್ತಾ? ಕುದೀತಾ ಆಯ್ತು ಇದು. ಈಗ ಸ್ಟವ್ನ ಆಫ್ ಮಾಡ್ಕೊತೀನಿ. ಅಷ್ಟೇನಾ? ಅಷ್ಟೇ. ಮುದ್ದೆ ಕೋಲ್ ತಗೊಂಡು ಹಿಟ್ಟು ತಿರುಗಬೇಕು. ಮುಖ್ಯವಾಗಿ ಹಿಟ್ಟು ತೊಳ್ಸಕ್ ಬರಬೇಕು. ಈ ರೊಟ್ಟಿ ಮಾಡ್ಬೇಕು ಅಂದ್ರೆ ಹಿಟ್ಟು ತೊಳ್ಸಕ್ ಬರ್ತೈತಾ? ಬರಲ್ಲಪ್ಪ. ತೊಳ್ಸ್ಕೊಳ್ಳೋದ್ರಿಂದ ಗಂಟೆ ನನಿದ್ರೆ ಹೊಡೆಯುತ್ತೆ ನೀಟಾಗಿ. ಗಂಟು ಅದಕ್ಕೋಸ್ಕರ ಹಿಂಗೆ ತೊಳ್ಸ್ಕೋಬೇಕು. ಇದೊಂಥರ ಹೆಂಗ್ ಗೊತ್ತಾ, ಈ ಶಾವಿಗೆ ಮಾಡುವಾಗ ತೊಳ್ಸ್ಕೊತಾರಲ್ಲ ಆ ಥರ ಸೇಮ್ ಹಂಗೆ ಅನ್ಸುತ್ತೆ. ಶಾವಿಗೆ ಮಾಡೋರು ಬೇಯಿಸ್ತಾರೆ. ಹೌದಾ? ಹಿಟ್ಟನ್ನ ಬೇಯಿಸ್ಬಿಟ್ಟು ಶಾವಿಗೆ ಮಾಡೋದು. ಹೌದಾ? ನಮ್ ಕಡೆ ಎಲ್ಲ ಹಿಟ್ಟನ್ನ ಬೇಯಿಸ್ಬಿಟ್ಟು ಶಾವಿಗೆ ಮಾಡ್ತೀವಿ. ಕೆಲವೊಂದ್ ಕಡೆ ಅಬೇಲೇನೋ ಬೇಯಿಸ್ತಾರೆ. ಗಂಟೆ ಏನಾದ್ರು ಇದ್ರೆ ಚೆನ್ನಾಗಿ ಹೊಡೆಯುತ್ತೆ ಈ ತರ ತೊಳಸ್ಕೊಳ್ಳೋದ್ರಿಂದ. ಹಿಟ್ಟು ಇದನ್ನ ತೊಳಸ್ಕೊಂಡು ಬಂದವ್ರೆ ಅಂದರೆ ತೊಳಸಿ ಕಾಲಲ್ಲಿ ಇದು ಮಾಡಿರ್ತಾರಲ್ಲ, ಅದಕ್ಕೆ ಲಾಸ್ಟಲ್ಲಿ ಕೊನೆಯಲ್ಲಿ ಹೆಂಗಮ್ಮ ಮಾಡೋದು ನೀನು? ಅದು ತೊಳಸಿದ್ದಾದ್ಮೇಲೆ ಹೇಳ್ಬೇಕಾ? ಅದು ತಿನ್ನೋ ಆಹಾರ ಅಲ್ವಾ, ಅನ್ನ ಅಲ್ವಾ, ಅದಕ್ಕೆ ಕೈ ಮುಕ್ಕೋತಾರೆ ಕೊನೆಯಲ್ಲಿ.
ಏನೋ ಮಾಡ್ತಾವ್ರು ನಮ್ಮ ಶ್ರೀಮತಿಯವರು. ಹಿಟ್ಟನ್ನೆಲ್ಲ ಪಾತ್ರೆಯಿಂದ ತೆಗೆದು ಚೆನ್ನಾಗಿ ನಾದ್ಕೋಬೇಕು. ಹೌದಾ? ಇವಾಗ ತೊಳಸ್ಕೊಂಡಿದ್ದಾದ್ಮೇಲೆ ತಿರ್ಗಾ ಇನ್ನೊಂದು ಕೆಲಸ ಆಯ್ತು ಹಂಗಾದ್ರೆ. ಈ ಕೈ ಸುಡುತ್ತೆ ಅಂತ ಒಂದು ಬಟ್ಲಲ್ಲಿ ನೀರಿಟ್ಕೊಂಡವ್ರು ಕೈ ಎತ್ಕೊಳ್ಳೋದಕ್ಕೆ. ಆಮೇಲೆ ಇದನ್ನು ನಾದ್ಕೋತಾವ್ರು ಚೆನ್ನಾಗೆ. ಇವಾಗಲೂ ಗಂಟೆ ಏನಾದ್ರು ಇದ್ರೆ ಹೊಡೆಯುತ್ತೆ. ನಾನು ಹಾಕಿರೋ ಹಿಟ್ಟು ಕರೆಕ್ಟಾಗಿ ಐತೆ ನೋಡು. ಹಾಂ, ಉಂಡೆ ಚೆನ್ನಾಗಿ ಬರ್ತೈತೆ. ಕರೆಕ್ಟಾಗಿ ಐತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕಾ? ಮಿದ್ಬೇಕಾ ನಾದಬೇಕಾ ಏನಂತಾರಿಲ್ಲ? ಏನದು ಮಿದಿಯೋದ ನಾದದ ಏನನ್ನೋದಿಲ್ಲ. ನಾದಬೇಕು. ನಾದದು ಮಿದಿಯೋದೆಲ್ಲ ಹೇಳ್ಬೋದು, ಏನು ಬೇಕಾದ್ರೆ ಹೇಳ್ಬೋದಲ್ವಾ? ಹಿಟ್ಟು ನೈಸ್ ಬರ್ತೈತೆ. ಹೌದಾ? ಅವಾಗ ನಾವು ರೊಟ್ಟಿ ತಟ್ಟಕ್ಕೆ ಒಸಿಯಕ್ಕೆ ಎಲ್ಲ ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ಸೈಡಲ್ಲೆಲ್ಲ ಕಿತ್ತೋಗೋದು ಆ ಥರ. ಎಲ್ಲ ಚೆನ್ನಾಗಿ ನಾದ್ಕೊಂಡು ಮಿತ್ಕೊಂಡು ಎಲ್ಲ ಆದಮೇಲೆ ಈ ಥರ ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡಿಕೊಂಡು ಅದು ಅಕ್ಕಿ ಹಸಿಟ್ಟೆ ಅಲ್ವಾ? ಇದು ಅಕ್ಕಿ ಹಸಿಟ್ಟೆ. ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಚಪಾತಿ ಹೊಸ್ದಾಗಿ ಒಸಿಬೇಕಲ್ವಾ? ನೀಟಾಗಿ ಚಪಾತಿ ಥರ ಹೊಸ್ತಿದ್ದಾರೆ ಈಗ ಬನ್ನಿ ನಿಮ್ಮ ಡ್ಯೂಟಿ ಸ್ಟಾರ್ಟ್ ಮಾಡಿ. ನಮ್ಮ ಡ್ಯೂಟಿ ಸ್ಟಾರ್ಟ್ ಮಾಡ್ತೀವಿ. ನನ್ನ ಡ್ಯೂಟಿ ಅಂತ ಹೇಳಿದ್ರಲ್ಲ ನಮ್ಮ ಶ್ರೀಮತಿಯವರು, ಅದೇನಂದರೆ ನೀವು ಹಳೆ ಬ್ಲಾಗಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ಅಡಿಕೆ ಕೊಯ್ದಿದ್ದು ಬ್ಲಾಗ್ ಮಾಡಿದ್ವಲ್ಲ ಅವತ್ತು. ಅಂದರೆ ಚಪಾತಿ ಸುಡೋದು. ನಮ್ಮ ಮನೇಲಿ ಯಾವತ್ತೇ ಚಪಾತಿ ಮಾಡಿದ್ರು ನಮ್ಮ ಶ್ರೀಮತಿಯವರು ಚಪಾತಿ ಹೊಸ್ಕೊಡ್ತಾ ಇರ್ತಾರೆ. ಈ ಥರ ನಾನು ಚಪಾತಿ ಸುಡ್ತಾ ಇರ್ತೀನಿ. ಒಂಥರ ಚೆನ್ನಾಗಿರುತ್ತೆ. ಗಂಟೆ ಹೆಂಡತಿ ಮಾತಾಡ್ಕೊಂಡು ಈ ಥರ ಅಡುಗೆ ಮನೆ ಕೆಲಸ ಮಾಡೋದು. ಇವತ್ತು ಅದೇ ಅದು ಚಪಾತಿ ಅಷ್ಟೇ ಅಲ್ಲ, ನಾನು ರೊಟ್ಟಿ ಏನಾದ್ರು ತಟ್ಟಿ ಹಾಕೊಟ್ಟು ಸಹ ಸುಡ್ತಾರೆ. ಇವತ್ತು ಎಳಿಯ ರೊಟ್ಟಿ ಒಂದ್ ಬಿಟ್ಟು ಇನ್ನು ಚಪಾತಿ ಮಾಮೂಲಿ ತಟ್ಟಿ ಮಾಡೋ ಅಂತ ರೊಟ್ಟಿ, ಆಮೇಲೆ ಒಬ್ಬಟ್ಟು ತಟ್ಕೊಟ್ರೆ ಎಲ್ಲ ಸುಡ್ತಾ ಇರ್ತಾರೆ. ಒಬ್ಬಟ್ಟು ಜಾಸ್ತಿ ಸುಟ್ಟಿಲ್ಲ, ಚಪಾತಿ ರೊಟ್ಟಿ ಆ ಥರ ಎಲ್ಲ ಚೆನ್ನಾಗಿ ಸುಡ್ತಾರೆ. ನಾನು ಒಳ್ಳೆ ಗಂಡ ಅಂತ ನಮ್ಮ ಶ್ರೀಮತಿಯವ್ರ ಬಾಯಿಂದಾನೆ ಸರ್ಟಿಫಿಕೇಟ್ ಬಂದ್ಬಿಡ್ತಲ್ಲ. ಅದೇ ಈಗ ಅದೇ ರೊಟ್ಟಿ ಹೊಸ್ತಿದ್ರಲ್ಲ, ಅಕ್ಕಿ ರೊಟ್ಟಿ ಇದು ಮಾಡಿದ್ರಲ್ಲ, ಹೊಸ್ತು ಕೊಟ್ಟಿದ್ದಾರೆ. ಚಪಾತಿ ಹೊಸ್ದಂಗೆ ಹೊಸಿಯೋದು ಹೊಸ್ತು ಈ ಥರ ಹೊಸ್ತು ಕೊಡ್ತಾರೆ. ಇದನ್ನು ನಾನು ಚಪಾತಿ ಥರನೇ ಸುಡಬೇಕು. ಅದು ಹೆಂಗೆ ಅಂತ ತೋರಿಸ್ತೀನಿ ಸುಡೋದೀಗ. ಹೆಂಚು ಕಾದೈತೆ. ಈಗ ಹೆಂಚಿಗೆ ಸ್ವಲ್ಪ ಎಣ್ಣೆ ಸೇರ್ಕೋಬೇಕು. ಈಗ ಇದು ರೊಟ್ಟಿ ಹೊಸ್ಕೊಟ್ಟಿದ್ದಾರೆ, ಅದನ್ನು ಇದರ ಹಾಕ್ಬಿಟ್ಟು ಆಮೇಲೆ ಮೇಲೊಂದು ಸ್ವಲ್ಪ ಈ ಥರ ಎಣ್ಣೆ ಸವರಬೇಕು. ಆಮೇಲೆ ಈ ಅಕ್ಕಿ ರೊಟ್ಟಿನ ಒಂದು ಸೈಡು ಎಣ್ಣೆ ಹಾಕ್ಕೊಂಡ್ರೆ ಸಾಕು, ಎರಡು ಸೈಡು ಏನು ಎಣ್ಣೆ ಹಾಕಿ ಸುಡಬೇಕಾಗಿಲ್ಲ. ಸ್ವಲ್ಪ ಚೆನ್ನಾಗಿ ಸುಟ್ಕೊಬೇಕು ನೋಡ್ರಿ. ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ರೆಡಿ. ಹೊಸ್ತು ಕೊಡ್ತಾ ಇರ್ತಾರೆ, ಈ ಥರ ಸುಡ್ತಾ ಇರ್ತೀನಿ. ಸಖತ್ತಾಗಿ ಹೆಂಚು ಎಷ್ಟಾಯ್ತು ಅದೇ ಅಳತೆಗೆ ಹೊಸ್ತಿದ್ಯಾ ನೋಡು. ಅಲ್ಲ, ನಂಗೆ ಹೆಂಚು ಎಷ್ಟೈತೆ ಅಂತ ಗೊತ್ತಲ್ವ, ಅದಕ್ಕೆ ಅದೇ ಅಳತೆಗೆ ಹೊಸ್ತಿದ್ದೀನಿ. ಪರವಾಗಿಲ್ಲ, ನೀನು ಏನಿದು ರೇಖಾ ಗಣಿತ ಅವೆಲ್ಲ ಚೆನ್ನಾಗಿ ಓದ್ಕೊಂಡು ತಿಳ್ಕೊಂಡಿದ್ಯಾ. ಆಮೇಲೆ ಇದು ಕಡಲೆ ಬೀಜದ ಬಗ್ಗೆ ಮಾತಾಡ್ತಿದ್ವಲ್ಲ, ಕಡಲೆಕಾಯಿ ಬಗ್ಗೆ, ಬಡವರ ಬಾದಾಮಿ ಅಂತ. ಕಡಲೆಕಾಯಿನ ಏನೇನಕ್ಕೆಲ್ಲ ಬಳಸ್ಬೋದು ಹೇಳಿ ನೋಡೋಣ. ಕಡಲೆಕಾಯಿನ ಚಟ್ನಿಗೆ ಬಳಸ್ಬೋದು ಒಂದು, ಆಯ್ತಾ? ಈಗ ಮಾಡಿರೋದೇ ಚಟ್ನಿ. ಆಮೇಲೆ ಕಡಲೆಕಾಯಿನ ಹುರಿದು ತಿನ್ಬೋದು. ಬೀಜ ಚಾಟ್ಸ್ ಅಂತ ಇದೇನೋ ಬರುತ್ತೆ ಮದ್ವೆಗೆ. ಕಾಂಗ್ರೆಸ್ ಕಡಲೆ ಬೀಜ, ಕಾಂಗ್ರೆಸ್ ಕಡಲೆ ಬೀಜ. ಓಕೆ. ಆಮೇಲೆ ಮಸಾಲೆ ಕಡಲೆ ಬೀಜ, ಚಿಕ್ಕಿ ಮಾಡ್ಬೋದು. ಮಿಠಾಯಿ ಕಡಲೆ ಬೀಜದ ಒಬ್ಬಟ್ಟು ಮಾಡ್ಬೋದು, ಹೋಳಿಗೆ, ಕಡಲೆ ಬೀಜದ ಹೋಳಿಗೆ. ಆಮೇಲೆ ಶಾವ್ಗೆ ಮಾಡೋದ್ರೆ ಶಾವ್ಗೆ ಜೊತೆ ಕಾಯಲ್ಲಿ ಮಾಡಿ ಕಡಲೆ ಬೀಜದ ಪೌಡರ್ನ ಮಾಡ್ಬಿಟ್ಟು ಹಾಕೊಂಡ್ ತಿಂತಾರೆ. ಆಮೇಲೆ ಗೆಣಸ್ ಬೇಯಿಸ್ಬಿಟ್ಟು ಅದಕ್ಕೂ ಕಾಯಲ್ಲಿ ಮಾಡ್ಬಿಟ್ಟು ಕಡಲೆ ಬೀಜದ ಪುಡಿ ಹಾಕೊಂಡ್ ತಿಂತಾರೆ. ಆಮೇಲೆ ನೀನು ಇರು ಹೇಳ್ತೀನಿ, ಇನ್ನು ಎಷ್ಟೊಂದು ಹೇಳಿದ್ದೀನಿ. ಕಡಲೆ ಬೀಜದ ಚಟ್ನಿ ಪುಡಿ ಮಾಡ್ತಾರೆ ಫಂಕ್ಷನ್ ಅಲ್ಲಿ ಎಲ್ಲ ಇಡೋದಕ್ಕೆ ಅಂತ ಹೇಳ್ಬಿಟ್ಟು. ನೀರಿನ ಲೋಟಕ್ಕೆ ಕಡಲೆ ಬೀಜದನ್ನ ಹಚ್ಚೊಯ್ದ್ಬಿಟ್ಟು ಇಡ್ತಾರೆ, ಗೊತ್ತಾ? ಗೋಪುರ ಕಡಲೆ ಬೀಜ ಪುರಿ ಎಲ್ಲಾದ್ರೂ ಗೋಪುರ ಮಾಡ್ತಾರೆ. ಮತ್ತೆ ಪುರಿದು ಉರ್ಗಡ್ಡೆ ಕಡಲೆ ಬೀಜ ಪುರಿ ಎಲ್ಲ ಗೋಪುರ ಮಾಡ್ತಾರ. ಅದೊಂದು ಇನ್ನೇನನ್ ಮಾಡ್ತಿದ್. ನಿಂಗೇನ ಸ್ಪೆಷಲ್ ಆಗಿ ಗೊತ್ತಾ? ಎಲ್ಲದಕ್ಕಿಂತ ತುಂಬಾ ಮುಖ್ಯವಾಗಿ ಕಡಲೆ ಎಣ್ಣೆ ಮಾಡ್ತಾರೆ. ಇದನ್ನ ಹೇಳಕ್ ಬಂದಿನ ಕರೆಕ್ಟ್. ಕಡಲೆಕಾಯಿ ಎಣ್ಣೆ ಅದನ್ನ ಮಾಡ್ತಾರೆ.
ಮುಂಚೆ ಎಲ್ಲ ಕಡಲೆಕಾಯಿ ಎಣ್ಣೆನೇ ಬಳಸ್ತಾರೆ. ನೋಡ್ರಿ ನಮ್ಮ ಶ್ರೀಮತಿಯವರು ನನಗೆ ಕೊಟ್ಟಿರುವಂಥ ಕೆಲಸವನ್ನು ಯಶಸ್ವಿಯಾಗಿ ಪೂರೈಸಿದ್ದೀನಿ. ರೊಟ್ಟಿ ಸುಡೋದೆಲ್ಲ ಆಗೈತೆ. ನೋಡ್ರಿ ರೊಟ್ಟಿ ಎಷ್ಟು ಸಾಫ್ಟ್ ಆಗಿದೆ ಅಂತ, ಕಟ್ಟೆ ಆಗಲ್ಲ. ಹಿಂಗೆ ಇದು ಮಾಡಿದ್ರು ಎಷ್ಟು ಸಾಫ್ಟ್ ಆಗಿದೆ. ಸ್ಪೆಷಲ್ ರೊಟ್ಟಿ, ಸ್ಪೆಷಲ್ ನೋಡ್ರಿ, ಸ್ಪೆಷಲ್ ರೊಟ್ಟಿ ಜೊತೆ ಸ್ಪೆಷಲ್ ಚಟ್ನಿ ನೋಡಿ. ಮೃದುವಾದ ಸಾಫ್ಟ್ ಆಗಿರುವಂಥ ಅಕ್ಕಿ ರೊಟ್ಟಿ ಜೊತೆಗೆ ಶೇಂಗಾ ಚಟ್ನಿ, ಕಡಲೆ ಬೀಜದ ಚಟ್ನಿ ರೆಡಿ ಆಯಿತು. ನಮ್ಮ ಶ್ರೀಮತಿಯವರು ಈ ರೊಟ್ಟಿ ಬಗ್ಗೆ ಇನ್ನೊಂದು ಮಾತು ಹೇಳ್ತಾರೆ. ಈ ರೊಟ್ಟಿಗೆ ನೀರ್ ಹಾಕ್ಬಿಟ್ಟು ಸುಟ್ರೆ ಸ್ವಲ್ಪ ಗಟ್ಟಿ ಬರುತ್ತೆ, ಎಣ್ಣೆ ಹಾಕ್ಬಿಟ್ಟು ಸುಟ್ರೆ ಮೆತ್ತಗಿರುತ್ತೆ. ನೀವು ಸಾಯಂಕಾಲದವರೆಗೂ ಈ ರೊಟ್ಟಿ ಹಂಗೆ ಇಟ್ಟರು ಸಹ ಮೆತ್ತಗಿರುತ್ತೆ, ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನನ್ಗೆ ಈ ತರ ಎಣ್ಣೆ ಹಾಕ್ಬಿಟ್ಟು ಸುಡೋದೇ ಇಷ್ಟ. ನೀವು ಯಾವ ತರ ಬೇಕೋ ಆ ತರ ಮಾಡ್ಕೋಬಹುದು. ಮತ್ತೆ ಇನ್ನೊಂದು, ಈ ತರ ಸಾಫ್ಟ್ ಆಗಿದ್ರೆ ಇದು ವಯಸ್ಸಾದವರು ತಿನ್ಬೋದು, ಮಕ್ಕಳು ತಿನ್ಬೋದು. ಅಲ್ಲಿಲ್ಲ ವಯಸ್ಸಾಗೈತೆ ಅಲ್ಲಿ ನೋವು ಆ ಥರ ಅಂತಾರಲ್ಲ, ಅಂಥವ್ರು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ರೊಟ್ಟಿ. ಈಗ ರೊಟ್ಟಿ ಚಟ್ನಿ ರೆಡಿ ಆಗೈತೆ, ಬಾಯಲ್ಲಿ ನೀರು ಬರ್ತಾಯಿತ್ತು ನನಗಂತೂ. ತಿಂಡಿ ತಿನ್ನಬೇಕು. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಾದರೆ ಮರೀದೆ ಫಾಲೋ ಮಾಡಿ. ಬಾಯ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.